ಕೋಗಿಲು ಒತ್ತುವರಿ ಕಾರ್ಯಾಚರಣೆ ನಡೆದಂತಹ ಸ್ಥಳಕ್ಕೆ ಈಗಾಗಲೇ ಕೂಡ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಸಿಎಂ ಇಬ್ರಾಹಿಂ ಅವರು ಕೂಡ ಭೇಟಿ ಕೊಟ್ಟಿರುವಂಥದ್ದು. ನನ್ನ ಜೊತೆಯಲ್ಲಿ ಅವರೇ ಇದ್ದಾರೆ. ಸರ್, ಈಗಾಗಲೇ ತಾವು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರಿ. ಕಳೆದ 8 ದಿನಗಳ ಹಿಂದೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ರು. ದುರ್ದೈವ, ನಾನು ಊರಲ್ಲಿ ಇರಲಿಲ್ಲ, ಪ್ರವಾಸದಲ್ಲಿದ್ದೆ. ಪತ್ರಿಕೆಯಲ್ಲಿ ನೋಡಿ, ಈ ಏರಿಯಾ ನನಗೆ ಹೊಸ್ತಲ್ಲ. 95ನೇ ಇಸ್ವಿಯಲ್ಲಿ ಶಿವರಾಜ್ ಅವರನ್ನು ಎಲೆಕ್ಷನ್ ನಿಲ್ಲಿಸಿದಾಗ ಈ ಭಾಗದಾಗೆ ಕೋಗಿಲು, ಬೆಳ್ಳಳ್ಳಿ ಇವೆಲ್ಲ ಅಗ್ರಹಾರ ಬಡವರು ಇರ್ತಕ್ಕಂಥ ಜಾಗ. ದಲಿತರು, ಮುಸ್ಲಿಮ್ಸು, ಒಕ್ಕಲಿಗರು, ಯಾವುದೇ ಜಾತಿಯವರಾಗಲಿ ಬಡವರು ಇರ್ತಕ್ಕಂಥ ಜಾಗ ಇದು. ಇಲ್ಲಿ ಆವಾಗಲೇ ಯಾರ್ಯಾರು ಸರ್ಕಾರಿ ಜಾಗ, ಸಾಕಷ್ಟು ಜಾಗ ಇದೆ. ಕಲ್ಬಂಡೆ, ಹೆಗಡೆ ನಗರ, ಅಲ್ಲೂ ಕೂಡ ವಸಂತ ನಗರದಲ್ಲಿರ್ತಕ್ಕಂಥ ಜೋಪಡಿಗಳನ್ನು ಖಾಲಿ ಮಾಡಿಸಿದಾಗ ತಂದು ಹೆಗಡೆ ನಗರಕ್ಕೆ ಹಾಕಿದರು. ಅವರೆಲ್ಲ ಗುಲ್ಬರ್ಗ, ರಾಯಚೂರು, ಯಾದಗಿರಿಯಿಂದ ಬಂದಿರ್ತಕ್ಕಂಥ ಜನ. ಇವತ್ತು ಇಲ್ಲಿ ಸುಮಾರು 75 ಮನೆ ಭಿಕ್ಷೆ ಬಿಡ್ತಕ್ಕಂಥವ್ರು. ಈ ಸರ್ಕಾರ ನಾಜಿ ಸರ್ಕಾರನ, ಹಿಟ್ಲರ್ ಸರ್ಕಾರನ, ಇವ್ರಿಗೇನಾದರೂ ದಯೆ, ದಾಕ್ಷಿಣ್ಯ, ಬೆಳಗಿನ ಜಾವ 4 ಗಂಟೆಗೆ ನೀವು ಬಂದು ಮನೆ ಹೊಡೆದಿದ್ರಲ್ಲ, ನೀವೇನು ಮನುಷ್ಯರ? 10 ಗಂಟೆ ಬರ್ಬೋದಾಗಿತ್ತು, ನೋಟಿಸ್ ಕೊಡ್ಬೋದಾಗಿತ್ತು. ಅವ್ರ ಹತ್ರ ಹಕ್ಕುಪತ್ರ ಇದೆ. ಈಗ ನಿಮ್ಗೆ ಹೇಳ್ತೀನಿ, 10 ವರ್ಷದ ಹಿಂದೆ ನನ್ನದೇ ಜಾಗ ದೊಡ್ಡಿಗುಂಟೆಯಲ್ಲಿ 1.5 ಎಕರೆ ಜಾಗದಲ್ಲಿ ಸ್ಲಮ್ ಇತ್ತು. ಸರ್ಕಾರದವ್ರು ಹಕ್ಕುಪತ್ರ ಕೊಟ್ಟರು. ನಾನು ಸಂತೋಷವಾಗಿ ಬಿಟ್ಕೊಟ್ಟೆ. 1 ರೂಪಾಯಿ ನಾನು ತಗೊಂಡಿಲ್ಲ ಪರಿಹಾರ. ಅಲ್ಲಿ ಬಡವರಿದ್ದಾರೆ, ದಲಿತರಿದ್ದಾರೆ, ಅವ್ರಿಗೆ ಮನೆ ಆಗಲಿ ಅಂತ. ಇವತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನಾನು, ಸರ್ಕಾರಕ್ಕೆ ದಮ್ಮಿದೆಯಾ? ಅದೇ ರೀತಿ ಅಂಬೇಡ್ಕರ್ ರೋಡ್ನಲ್ಲಿ 2 ಎಕರೆ ಜಾಗಿತ್ತು. ಅದರಲ್ಲೊಂದು 20,000 ಸ್ಕ್ವೇರ್ ಫೀಟು ಬಡವರು, ದಲಿತರು ಮನೆ ಕಟ್ಕೊಂಡಿದ್ರು. ಜಾರ್ಜ್ ಬಂದು ಎಲ್ರಿಗೂ ಕೊಟ್ಬಿಟ್ಟು ಆ ಖಾತೆ ಪತ್ರನ ನನಗೆ ಕೇಳಲಿಲ್ಲ, ಮಾಡಲಿಲ್ಲ. ಜಾರ್ಜ್ ಜಾಗನ ಅದು. ಆದರೂ ನಾನು ಹೇಳ್ದೆ, ಆಯಿತು ಬಡವ್ರಿಗೆ ಕೊಟ್ಟಿದ್ದೀರಿ ನೀವು. ಖಾಸಗಿಯವ್ರ ಜಾಗ ತಗೊಂಡು ನಿಮಗೆ ಬಡವ್ರಿಗೆ ಹಂಚೋದು ಕೊಟ್ಟರು ನನ್ನ ಮಕ್ಕಳ. ಗೌರ್ಮೆಂಟ್ ಜಾಗದಲ್ಲಿದ್ದರೆ ಬೆಳಗಿನ ಜಾವ 4 ಗಂಟೆಗೆ ಬಂದು ನೀವು ಹೊಡಿತಾರಲ್ಲ. ಈ ರಾಜ್ಯದಲ್ಲಿ ಯಾರು ಕೇಳೋರು ಎಲ್ಲರೂ ದಿಕ್ಕಿಲ್ಲ. ಪಾಲಿಕೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು 2016ನೇ ಇಸ್ವಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಇದನ್ನ ಅಂದ್ರೆ ಪಾಲಿಕೆಗೆ ಕಸ ನಿರ್ವಹಣೆಗೋಸ್ಕರವಾಗಿ ಇದನ್ನ ಹಸ್ತಾಂತರ ಮಾಡಿತ್ತು ಅನ್ನೋದು. ಎಲ್ಲ ಇತ್ತು ಕಸ? ಇಲ್ಲಿ ಕಸ ಹಾಕಕ್ಕೆ ಸಾಧ್ಯವಾ? ಕಸ ಮಾಡೋಕ್ಕೆ ಸಾಧ್ಯ? ಇಲ್ಲಿ ನಿಮಗೆ ಕಸ ಹಾಕ್ತಕ್ಕಂಥದ್ದಕ್ಕೆ ಬೆಂಗಳೂರಿಂದ 50 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಆಗಲ್ಲ.